ಅಂಥ ಒಂದು ಒಳ್ಳೆಯ ಸಸ್ಯಕಾಶಿ ಅಂದ್ರೆ ಹರ್ಬಲ್ ಗಾರ್ಡನ್ನು, ಹಣ್ಣಿನ ತೋಟ ಮತ್ತು ಇಂಥ ಒಂದು ಗೋಶಾಲೆ ಅದ, ಮತ್ತು ಜೇನು ಸಾಕಾಣಿಕೆ ಅದ, ಮತ್ತು ಎರೆಹುಳ ಘಟಕ ಅದ, ಗ್ಯಾಸ್ ಪ್ಲ್ಯಾಂಟ್, ಗೋಬರ್ ಗ್ಯಾಸ್ ಪ್ಲ್ಯಾಂಟ್ ಅದ, ಮಹಂತ ತೀರ್ಥ. ಇಂಥ ಒಂದು ಪವಿತ್ರ ಸ್ಥಾನದಾಗ ಯಾರಿಗೆ ನಿಸರ್ಗ ಚಿಕಿತ್ಸೆಯನ್ನು ವಿಶೇಷವಾಗಿ ಯುವಕರಿಗೆ ಭಾಳ ದೊಡ್ಡ ಸಮಾಜ ಸೇವೆಗಾಗಿ ಭಾಳ ದೊಡ್ಡ ತನ್ನ ಆರೋಗ್ಯನೂ ಚಲೋ ಉಳಿತದೆ. ನಾನು ಭಾಳಷ್ಟು ಜನರಿಗೆ, ಭಾಳಷ್ಟು ಹುಡುಗರನ್ನ PUC ಸೈನ್ಸ್ ಸೆಕೆಂಡ್ ಇಯರ್ ಆದವ್ರನ್ನ ಭಾಳಷ್ಟು BNYS ಅಂದ್ರೆ ನಿಸರ್ಗ ಚಿಕಿತ್ಸಾ ಇದಕ್ಕೆ ಕಳಿಸಿದ್ದೀನಿ. ಯಾಕಂತಂದ್ರೆ ನಿಸರ್ಗ ಚಿಕಿತ್ಸೆ ಕಲಿಯೋದ್ರಿಂದ ತನ್ನ ಆರೋಗ್ಯನೂ ಆರಾಮ ಇರ್ತದೆ, ಇನ್ನು ಯೋಗ ಮಾಡೋದ್ರಿಂದ ಇದರಿಂದ ಅದಕ್ಕೆ ಮಂದಿಗೂ ಆರೋಗ್ಯ, ಇದು ಆರೋಗ್ಯ ದಾಸೋಹ ಹಾಕದ. ಅದಕ್ಕಾಗಿ ಭಾಳಷ್ಟು ಜನರಿಗೆ, ಭಾಳಷ್ಟು ತಾಯಂದ್ರನ್ನ, ಭಾಳಷ್ಟು ಹುಡುಗರನ್ನ ನಾವು ನಿಸರ್ಗ ಚಿಕಿತ್ಸೆ ಕಲಿಯಾಕ, ಯಾಕಂದ್ರೆ ಕಲ್ತು ಬಂದರು ಅಂತಂದ್ರೆ ವ್ಯಷ್ಟಿ ಸಮಷ್ಟಿ ಅಂತ ತಂದು ಇದು ಅದ್ರಾಗ ಹೇಳ್ತಾ ಇರ್ತದೆ, ಇಡೀ ಸಮಾಜದ್ದು ಹೇಳ್ತಾ ಇರ್ತದೆ. ಅದಕ್ಕೆ ಆರೋಗ್ಯ ಭಾಳ ದೊಡ್ಡ ಸಂಪತ್ತು. ಅದು ಅದನ್ನು ಆರೋಗ್ಯ ಕಳ್ಕೊಂಡ ಮೇಲೆ ಗೊತ್ತಾಗ್ತದ ಅದು. ಅದಕ್ಕೆ ಅಂಥ ಆರೋಗ್ಯವನ್ನು ಸುಸ್ಥಿರ ಆರೋಗ್ಯ, ಮತ್ತಿದು ಟೆಂಪ್ರರಿ ಇದನ್ನೆಲ್ಲ. ಇದು ನಿಸರ್ಗ ಚಿಕಿತ್ಸೆ ಒಳಗೆ ಸುಸ್ಥಿರ ಆರೋಗ್ಯ, ಯಾವಾಗಲೂ ಅದರ ಆನಂದ, ಕ್ಷಣಕ್ಕೆ ಅದರ ಆನಂದ ಅನುಭವಿಸ್ಬೇಕು. ಅಂಥ ಆರೋಗ್ಯಕ್ಕೆ ಸುಸ್ಥಿರ ಆರೋಗ್ಯ ಅಂತಾರೆ. ಎನ್ಲೈಟನ್ಮೆಂಟ್, ಸ್ಪಿರಿಚುವಲ್ ಎನ್ಲೈಟನ್ಮೆಂಟ್ ಅಂತಾರೆ. ಆತ್ಮಾನಂದ, ಲಿಂಗಾನಂದ, ಬ್ರಹ್ಮಾನಂದ, ಅಖಂಡಾನಂದ. ಅಕ್ಕ ಹೇಳ್ತಾಳೆ ಪರಮ ಸುಖ ಅಂತ. ನರಜನ್ಮವ ತೊಡೆದು ಹರಜನ್ಮವ ಮಾಡಿದ ಗುರುವೇ, ಭವಬಂಧನವ ಬಿಡಿಸಿ ಪರಮ ಸುಖವ ತೋರಿದ ಗುರುವೇ. ನೋಡಿರಿ, ಇದು ಸ್ಪಿರಿಚುವಲ್ ಎನ್ಲೈಟನ್ಮೆಂಟ್. ಅಂದ್ರೆ ತಾಯಿ ತಂದೆ ಹೊಟ್ಟೆಯಿಂದ ಹುಟ್ಟಿದಾಗ ಇದು ಮಾಂಸ ಪಿಂಡ ಇರ್ತದೆ, ಗುರುಗಳ ಹಸ್ತದಲ್ಲಿ ಹುಟ್ಟಿದಾಗ ಇದು ಮಂತ್ರ ಪಿಂಡ ಹಾಕದ. ಅದಕ್ಕೆ ನೋಡಿರಿ, ನರಜನ್ಮ ಹೋಗಿ ಹ್ಯೂಮನ್ ಲೈಫ್ ಹೋಗಿ ಡಿವೈನ್ ಲೈಫ್ ಹಾಕದ. ಅದಕ್ಕೆ ಭವರೋಗ ಕಳೆವ ಪರಿಯ ನೋಡ ಅಂತಾರೆ ಶರಣರು. ಭವರೋಗವನ್ನು ಕಳೆಯುವಂಥವ್ರು ಯಾರಪ್ಪ ಅಂದ್ರೆ ಗುರುಗಳು. ಅದಕ್ಕಾಗಿ ಅದು ಒಂದು ಆಧ್ಯಾತ್ಮಿಕ ಆರೋಗ್ಯ. ಅದಕ್ಕೆ ಪರಮ ಸುಖವ ತೋರಿದ ಗುರುವೇ ಅಂತ. ನರಜನ್ಮವ ತೊಡೆದು ಹರಜನ್ಮವ ಮಾಡಿದು, ಭವಬಂಧನವ ಬಿಡಿಸಿ ಪರಮ ಸುಖವ ತೋರಿ, ಭವಿ ಎಂಬುದು ತೊಡೆದು ಭಕ್ತೆ ಎಂದೇನು ಚನ್ನಮಲ್ಲಿಕಾರ್ಜುನ ತಂದೆನ್ನಕ್ಕೆ ಕೈವಶಕ್ಕೆ ಕೊಟ್ಟ ಗುರುವೇ ಶರಣಾರ್ಥಿ ಅಂತ. ಸಂಸ್ಕಾರ ಆಯಿತು ಅಂತಂದ್ರೆ, ಇಂಥ ಒಂದು ಅದ್ಭುತವಾದಂಥ ಸಂಸ್ಕಾರ ಆಯಿತು ಅಂತಂದ್ರೆ ಏನು ಬದಲಾವಣೆ ಆಗ್ತದ. ಮನುಷ್ಯ ಮಹಾದೇವ ಆಗುವಂಥ ಇದನ್ನು, ಒಂದು ಕನ್ಸೆಪ್ಟನ್ನು ಶರಣರು ಎಂತಿರ್ದಡಂತೆ ಶಿವ ಪೂಜೆ. ಅದಕ್ಕೆ ಈ ನಿಸರ್ಗ ಚಿಕಿತ್ಸೆ ಇದು ಆಧ್ಯಾತ್ಮಿಕ ಚಿಕಿತ್ಸೆ. ಈ ಚಿಕಿತ್ಸೆಯೊಳಗೆ ಬಂದೀವಿ ಅಂತಂದ್ರೆ ನೋಡಿರಿ, ಒಂದು ಯಾರಿಗೆ ಏನು ಭಾಳ ನಿರಾಶೆ ಯಾರದಾರ, ನಿಮಗೆ ಇಲ್ಲಿ ಅದನ್ನು ಕಲಿಯಬೇಕಾಗಿತ್ತು, ಯಾವ ಡಾಕ್ಟ್ರಿಗೂ ಯಾವ ಇದನ್ನು ನಾವು ಎಲ್ಲರೇ ನಿಸರ್ಗ ಚಿಕಿತ್ಸಾ ಶಿಬಿರ ಮಾಡ್ತಿರ್ತೀವಿ ನೋಡಿರಿ, ಯಾವ ಡಾಕ್ಟ್ರಿಗೂ ಆರಾಮಾಗಲ್ದ ಪೇಷಂಟ್ ಏನ್ರಿ ಇದ್ರೆ ತೊಗೊಂಬರ್ರಿ, ಅವು ನಿಸರ್ಗ ಚಿಕಿತ್ಸಾದಾಗ ಒಂದು 10 ದಿವಸ ಅಥವಾ ಒಂದು ವಾರ ಅಡ್ಮಿಟ್ ಆದ್ರೆ ಎಷ್ಟು ಬದಲಾವಣೆ ಆಕೈತೆ ನೋಡಿರಿ. ಯಾರಿಗೆ ಲಕ್ಷಗಟ್ಟಲೆ ಖರ್ಚು ಮಾಡ್ರೆ ಆರಾಮಾಗಲ್ದು, ಬರೀ ಒಂದು 5-6-7 ದಿವಸ ಉಪವಾಸ, ರಸಹಾರ, ಫಲಹಾರ, ಮಣ್ಣಿನ ಪಟ್ಟಿ, ಎನಿಮಾ, ಸನ್ಬಾತ, ಇವೆಲ್ಲ ಸಿಂಪಲ್ ಟ್ರೀಟ್ಮೆಂಟ್ಸ್ಗಳನ್ನು ಕೊಡೋದ್ರಿಂದ ಅಂಥ ಅಸಾಧ್ಯ ರೋಗ ಗುಣಾಗಣ ಭಾಳ ಆನಂದ ಆಕೈತೆ ಅವ್ರಿಗೆ. ಲಕ್ಷಗಟ್ಟಲೆ ಖರ್ಚು ಮಾಡ್ರೆ ಇದನ್ನೇ, ಯಾಕಂದರೆ ಏಡ್ಸ್ ಅಂದ್ರೆ ಸಾಯುದು ಅಂತನ, ಸಾವನ್ನ ಇದನ್ನು ಪರ್ಯಾಯ ಅಂತ ತಿಳಿದಿರ್ತಾರೆ. ಆದರೆ HIV ಪಾಸಿಟಿವ ಏಡ್ಸ್ ಅಲ್ಲ. ಅದಕ್ಕೆ ಇಮ್ಯುನಿಟಿ ನಾವು ಹೆಚ್ಚು ಮಾಡಿದ್ದೀವಿ ಅಂದ್ರೆ, ಯೋಗದಿಂದ ಇಮ್ಯುನಿಟಿ ಇದು ಮಾಡಿದ್ದೀವಿ ಅಂದ್ರೆ ಪಾಸಿಟಿವ್ ಇದ್ದದ್ದು ನೆಗೆಟಿವ್ ಬರ್ತದೆ, ಬಂದಾವೆ. ನಮ್ಮ ಹತ್ರ ಫೈಲ್ ಅದಾವೆ, ನಮ್ಮ ಹತ್ರ ಉದಾಹರಣೆ ಅದಾವೆ. ಅದಕ್ಕೆ ಯಾವ ರೋಗನೂ ಅಸಾಧ್ಯ ಅಲ್ಲ ನಿಸರ್ಗ ಚಿಕಿತ್ಸೆಯೊಳಗೆ. ಅದಕ್ಕೆ ನಾವು ಅದನ್ನು ಫಾಲೋ ಮಾಡಬೇಕು, ಸರಿಯಾಗಿ ಅದನ್ನು ಅನುಸರಿಸಿ. ಅದೊಂದು ತಪಸ್ಯ. ಆರೋಗ್ಯ ನಿಯಮಗಳನ್ನು ಪಾಲಿಸೋದಂದ್ರೆ ಅದೊಂದು ತಪಸ್ಯ. ನಮ್ಮ ಆಶ್ರಮದಾಗ ಬಂದು ಕೂಡಲೇ ಬೆಳಗ್ಗೆ ಏನು ಮಾಡ್ತೀವಪ್ಪ ಅಂದ್ರೆ, ಒಂದು 5 ಗಂಟೆಗೆ ಎಬ್ಬಿಸ್ತೀವಿ. ಒಂದು ಆಶ್ರಮದ ರುಟೀನ್ ಇದು, ಮಹಂತ ತೀರ್ಥದ ಒಳಗಿನ ರುಟೀನ್ ಏನಪ್ಪ ಅಂತಂದ್ರೆ, ಬೆಳಗ್ಗೆ ಎದ್ದು ಕೂಡಲೇ 5 ಗಂಟೆಗೆ ಎಬ್ಬಿಸಿ ಒಂದು 3 ಗ್ಲಾಸ್ ನೀರು ಕುಡಿಸಿ ಬ್ರಿಸ್ಟ್ ವಾಕ್ ಮಾಡಿ ಬಂದ ಯೋಗಿಕ ಕ್ರಿಯೆಗಳನ್ನು ಮಾಡಿಸ್ತೀವಿ. ಇವೇನ್ರಿ ಯೋಗಿಕ ಕ್ರಿಯೆಗಳು? ಷಟ್ ಕ್ರಿಯೆಗಳು ಅಂತಾರೆ. ನೇತಿ, ಧೌತಿ, ಕಪಾಲಭಾತಿ, ತ್ರಾಟಕ, ನವಲಿ, ಬಸ್ತಿ, ಶರೀರ ಶುದ್ಧಿಗಾಗಿ ಷಟ್ ಕ್ರಿಯೆಗಳಂತಾರೆ. ಅದರೊಳಗೆ ನೇತಿ ಮತ್ತು ಧೌತಿ ಅಂದ್ರೆ
ಜಲನೇತಿ ಮತ್ತು ಜಲಧೌತಿ ಮಾಡಿಸಿ ಏನು ಮಾಡ್ತೀವಿ, ಲಿಂಬೆ ರಸ, ಜೇನುತುಪ್ಪ, ನೀರು ಕೊಟ್ಟು ಒಂದು ತಾಸು ಯೋಗಾಸನ ಕಲಿಸ್ತೀವಿ. ಯೋಗಾಸನ ಕಲಿಸಿದ ಮೇಲೆ ನೋಡಿರಿ, ಆಸನಗಳನ್ನು ಮಾಡೋದ್ರಿಂದ ನರ್ವಸ್ ಸಿಸ್ಟಮ್ ಸ್ಟ್ರಾಂಗ್ ಆಗ್ತದೆ. ನರ್ವಸ್ ಸಿಸ್ಟಮ್ ಸ್ಟ್ರಾಂಗ್ ಆಯಿತು ಅಂತಂದ್ರೆ ಬಾಡಿ ಸ್ಟ್ರಾಂಗ್ ಆಗ್ತದೆ. ಬಾಡಿ ಸ್ಟ್ರಾಂಗ್ ಆಯಿತು ಅಂದರೆ ಮೈಂಡ್ ಸ್ಟ್ರಾಂಗ್ ಆಗ್ತದೆ. ಹಾಗಾಗಿ ಮನುಷ್ಯ ಚಟಗಳ ಮೇಲೆ ಅಥವಾ ತನ್ನ ದೌರ್ಬಲ್ಯಗಳ ಮೇಲೆ ನಿಯಂತ್ರಣ ಸಾಧಿಸ್ಲಿಕ್ಕೆ ಸಾಧ್ಯದ. ಅದಕ್ಕೆ ಜೋ ಮನ್ ಜೀತಾ ತೀನ್ ಜಗ ಜೀತಾ ಅಂತ. ಅದಕ್ಕೆ ಮನ್ಕೋ ಉಪ್ಪರ್ ಉಠಾವ್ ಅಂತ ಮನಸ್ಸಿಗೆ ಅದಕ್ಕೆ ಜ್ಞಾನ ಕೊಡಬೇಕು. ಆರೋಗ್ಯದ ಜ್ಞಾನವನ್ನು ಕೊಟ್ಟರೆ ಮೈಂಡ್ ಫಾಲೋ ಇದನ್ನಾಗ್ತದ. ಅದಕ್ಕೆ ಶರಣರು ಲಿಂಗ ಪೂಜೆ ಎದಕ್ಕೆ ಹೇಳ್ರಪ್ಪ ಅಂದ್ರೆ ಮನಸ್ಸಿನ ದೌರ್ಬಲ್ಯವನ್ನು ಕಳ್ಕೊಳ್ಳಿಕ್ಕೆ. ಅದಕ್ಕಾಗಿ ನೋಡಿರಿ, ನಿಸರ್ಗ ಚಿಕಿತ್ಸೆ ಇದೊಂದು ಆಧ್ಯಾತ್ಮಿಕ ಚಿಕಿತ್ಸೆ. ಇದರಲ್ಲಿ ಎಂಥ ರೋಗಗಳು ಭಾಳಷ್ಟು ಸಾವಿರಗಟ್ಟಲೆ ಉದಾಹರಣೆಗಳನ್ನು ನೋಡಿರಿ. ಸಿದ್ದಪ್ಪ ಸಾರವಾಡ ಅಂಥೇಳಿ ಸೌದೆವ ಒಬ್ಬ ಬಂದಿದ್ದ. ಅವಾಗ ಹಾರ್ಟಕ್ಕೆ ಹೋಲ್ ಬಿದ್ದಿತ್ತು, ಟೂತ್ ಬಿದ್ದೈತಿ, ನಿನಗೆ ಆಪ್ರೇಷನ್ ಆಗಂಗಿಲ್ಲ ಅಂತ ಪೂರ್ತಿ ಒಳಗೆ ರಿಜೆಕ್ಟ್ ಮಾಡಿದರು. ಅವರು ಇಲ್ಕಲ್ ಮಠದ ಪರಮ ಸದ್ಭಕ್ತರು. ಅವ್ರು ಅಲ್ಲಿ ಬಂದ ಕೂಡಲೇ ಅಪ್ಪಗಳ ಸಿದ್ದಪ್ಪ ಬಂದ ನೋಡ್ರಿ, ಅವ್ನು ಕಳಿಸ್ತೀವಿ, ಆರಾಮ ಮಾಡಿ ಕಳಿಸ್ರಿ ಅಂತ ಇಲ್ಕಲ್ ಶ್ರೀಗಳ ಅಪ್ಪಣೆ ಮಾಡಿದ್ರು. ಬಂದ ಮೇಲೆ ನೋಡಪ್ಪ, ನಿನಗೆ ಏನೇನು ಚಟ ಅದಾವೆ ಖರೆ ಹೇಳಬೇಕು. ಡಾಕ್ಟ್ರ್ ಮುಂದೆ ಮತ್ತು ಗುರುಗಳ ಮುಂದೆ ಸುಳ್ಳು ಹೇಳಬಾರ್ದು. ಸುಳ್ಳು ಹೇಳ್ರೆ ನಿಂದ ಲುಕ್ಸಾನ್ ಆಗ್ತದ. ಏನೇನು ನಿನಗೆ ಚಟ ಅದಾವೆ. ಅವ ತಂಬಾಕು ಸುಣ್ಣ ತಿಂತಿದ್ದ. ಅದನ್ನು ಬಿಡಿಸಿ ಒಂದು ತಿಂಗಳು ಅವಾಗೆಲ್ಲ ಟ್ರೀಟ್ಮೆಂಟ್ ಕೊಟ್ಟ. ನೋಡಿರಿ, ಅವಾಗೆಲ್ಲ ಬ್ರೀದಿಂಗ್ ಈ ನ್ಯಾಚುರೋಪತಿ ಟ್ರೀಟ್ಮೆಂಟ್ಲೆ ಅವ ಆರಾಮಾಗಿ ಬಿಟ್ಟ. ನೋಡಿರಿ, ಪೂರ್ತಿ ಬಹಳ ದೊಡ್ಡ ಹೈಟೆಕ್ ಇದನ್ನದು ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆ. ಅವರು ರಿಜೆಕ್ಟ್ ಮಾಡಿದಂಥ ಇದನ್ನು ಪೇಷಂಟ, ಇಲ್ಲಿ ಹಾರ್ಟ್ ಪೇಷಂಟ ಇಲ್ಲಿ ಆರಾಮಾಗಿ ಹೋದ. ಭಾಳ ಮುಂದೆ ಎಷ್ಟೋ ವರ್ಷಗಳವರೆಗೆ ಭಾಳ ಆನಂದವಾಗಿ ನೋಡ್ರಿ. ಅದು ಎಲ್ಲ ನಿಸರ್ಗ ಚಿಕಿತ್ಸೆಗೆ ಸಿದ್ದಪ್ಪ ಸಾವನ್ನೇ ಗೆದ್ದಪ್ಪ ಅಂತೆಲ್ಲ ಮೀಡಿಯಾದಾಗ ಇದ್ರಾಗ ಬಂತು. ಹಿಂಗೆ 1, 2 ಯಾವ ಆಶ್ಚರ್ಯಜನಕ ಪರಿಣಾಮಗಳನ್ನು, ರಿಸಲ್ಟ್ಗಳನ್ನು ನಾವು ಈಗೂ ಸಹಿತ ನಿಸರ್ಗ ಚಿಕಿತ್ಸಾದಾಗ ಯಾರಾದರೂ ಮನ್ಯಾಗ ಭಾಳ ರೋಗದಿಂದ ಬಳಲ್ತಾ ಇದ್ರೆ, ಯಾವ ರೋಗ ಇರಲಿ ಅವು, ಆ ರೋಗದಿಂದ ಬಳಲ್ತಾ ಇದ್ರೆ ಅವರು ನಿಸರ್ಗ ಚಿಕಿತ್ಸಾ ಕೇಂದ್ರಕ್ಕೆ ಬಂದ್ರೆ, ಮಹಾಂತ ತೀರ್ಥಕ್ಕೆ ಬಂದ್ರೆ, ಅದು ಇಲ್ಕಲ್ದಿಂದ 40 ಕಿಲೋಮೀಟ್ರ, ಹುನಗುಂದದಿಂದ 30 ಕಿಲೋಮೀಟ್ರ ಮತ್ತು ಬಾಗಲಕೋಟೆಯಿಂದ 17 ಕಿಲೋಮೀಟ್ರ್ ಅದ. ಶಿರೂರು ದಾಟಿ 3 ಕಿಲೋಮೀಟ್ರ್ ಮೇಲೆ ಬಲಕ್ಕೆ ಓಂ ಶ್ರೀ ಗುರು ಬಸವಲಿಂಗಾಯ ನಮಃ ಶಿವಯೋಗ ಮತ್ತು ನಿಸರ್ಗ ಚಿಕಿತ್ಸಾ ಕೇಂದ್ರ, ಚಿತ್ತರಿಗೆ ಶ್ರೀ ವಿಜಯ ಮಹಾಂತೇಶ್ವರ ತೀರ್ಥ ಶಿರೂರು ಅಂತೇಳಿ. ಅಲ್ಲಿ ಬಂದ ನೋಡಿರಿ, ಆ ಸ್ಥಾನದಾಗ ಬರೀ ಇದ್ರನ ಅಲ್ಲಿ ನೀರಕ್ಕೆ ಭಾಳ ಒಳ್ಳೆ ನೀರು, ಇದು ಎಲ್ಲ ಐರನ್ ಕಂಟೆಂಟ್ಸ್ ಆಗಿ, ಯಾಕಂದ್ರೆ ಇದು ಹಣ್ಣಿನಾಗ ಇದ್ರಾಗ ಅಂಥ ಸತ್ವಭರಿತ ಅಲ್ಲಿ ಇರುವುದವನ್ನ ಆನಂದ. ಆ ಡೀಪ್ ಬ್ರೀದಿಂಗು, ಪರಿಶುದ್ಧ ಜಲ, ಶುದ್ಧ ಹವಾ, ಅದು ಆಧ್ಯಾತ್ಮಿಕ ವಾತಾವರಣ, ತಪಸ್ವಿಗಳು ಇದನ್ನದು. ಅದಕ್ಕೆ ಅಲ್ಲಿ ಇದ್ದು ಸರಿಯಾಗಿ ಟ್ರೀಟ್ಮೆಂಟ್ ತೊಗೊಂಡ್ಬಿಟ್ರೆ ಎಂಥ ರೋಗಗಳು, ಯಾವ ಅಸಾಧ್ಯ ರೋಗಗಳು ಸಹಿತ ಗುಣ ಆಕ್ಕಾವ.